Hello dear students, welcome to the 8th session of International Economics class. Myself Sundaramma, working as Assistant Professor of Economics in Government First Grade College, Gubbi. In this session, we will have a discussion on the theory of comparative costs, explanation with an example. ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು ಸಾಪೇಕ್ಷ ವೆಚ್ಚದ ಅನುಕೂಲತೆಯ ಸಿದ್ಧಾಂತವನ್ನು ಒಂದು ಉದಾಹರಣೆಯೊಂದಿಗೆ ವಿವರಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಗಳಲ್ಲಿ ಈಗಾಗಲೇ ರಿಕಾರ್ಡೋ ಅವರ ಸಾಪೇಕ್ಷ ವೆಚ್ಚ ಸಿದ್ಧಾಂತದ ಬಗ್ಗೆ ತಿಳ್ಕೊಂಡಿದ್ದೇವೆ. ಅಂದರೆ ಈ ಸಿದ್ಧಾಂತದ ಒಂದು ಹೇಳಿಕೆ ಮತ್ತು ಇದು ಯಾವಾಗ ಪ್ರಕಟಣೆ ಆಯಿತು, ಆನಂತರ ಇದು ಅವಲಂಬಿಸಿರ್ತಕ್ಕಂಥ ಕಲ್ಪನೆಗಳನ್ನು ಕೂಡ ನಾನು ಈ ಹಿಂದಿನ ವಿಡಿಯೋದಲ್ಲಿ ವಿವರಿಸಿದ್ದೇನೆ. ನೀವು ಅದನ್ನು ನೋಡಿದ ನಂತರ ಈ ವಿಡಿಯೋ ವೀಕ್ಷಣೆ ಮಾಡಿದರೆ ಅನುಕೂಲ ಆಗುತ್ತೆ, ಅರ್ಥ ಆಗುತ್ತೆ ಚೆನ್ನಾಗಿ. ಸ್ವಲ್ಪ ರೀಕಾಲ್ ಮಾಡೋಣ ಅದನ್ನು. ಈ ವಿಷಯ ಹಳೆಯ ವಿಡಿಯೋದಲ್ಲಿ ಕೂಡ ಇದೆ. ಸಾಪೇಕ್ಷ ವೆಚ್ಚ ಅಥವಾ ತುಲನಾತ್ಮಕ ವೆಚ್ಚ ಸಿದ್ಧಾಂತವನ್ನು ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರಾದ ಡೇವಿಡ್ ರಿಕಾರ್ಡೋ ಅವರು ಪ್ರತಿಪಾದಿಸಿದ್ದಾರೆ. ಯಾವಾಗ ಅಂದರೆ 1817ರಲ್ಲಿ ಇವರು ಪ್ರಕಟಿಸಿದಂಥ ರಾಜಕೀಯ ಅರ್ಥಶಾಸ್ತ್ರ ಮತ್ತು ತೆರಿಗೆಯ ತತ್ವಗಳು ಎನ್ನುವ ಒಂದು ಗ್ರಂಥದಲ್ಲಿ ಈ ಸಿದ್ಧಾಂತವನ್ನು ಅವರು ಮಂಡಿಸಿದ್ದಾರೆ. ಅವ್ರ ಪ್ರಕಾರ ಏನಂದರೆ, ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಮೂಲ ಕಾರಣ ಸಾಪೇಕ್ಷ ವೆಚ್ಚದಲ್ಲಿನ ವ್ಯತ್ಯಾಸಗಳಾಗಿರುತ್ತೆ. ಸ್ಟೂಡೆಂಟ್ಸ್, in the last class I have explained you about the classical theory of international trade. It is also known as the theory of comparative costs, which was formulated by David Ricardo. He presented this theory on scientific basis in his book Principles of Political Economy and Taxation, which was published in 1817. According to Ricardo, differences in relative or comparative costs rather than the absolute costs determine the trade relationship between the two countries. It means, according to Ricardo, what is the basis of international trade? The comparative cost differences are the basis of international trade. ಈಗಾಗಲೇ ನಾವು ಸಾಪೇಕ್ಷ ವೆಚ್ಚದ ಅನುಕೂಲತೆಯ ಅರ್ಥವನ್ನು ಕೂಡ ತಿಳ್ಕೊಂಡಿದ್ದೇವೆ. ಸಾಪೇಕ್ಷ ವೆಚ್ಚದ ಅನುಕೂಲತೆ ಅಂದ್ರೇನು? ಪ್ರತಿಯೊಂದು ದೇಶವು ತನ್ನಲ್ಲಿ ಲಭ್ಯವಿರುವಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ದಕ್ಷ ಶ್ರಮ ಮತ್ತು ಅವಗುಣದ ಅನುಕೂಲತೆಗಳನ್ನು ಬಳಸಿಕೊಂಡು ಕೆಲವು ವಸ್ತುಗಳನ್ನು ಇತರ ವಸ್ತುಗಳಿಗಿಂತ ಕಡಿಮೆ ವೆಚ್ಚದಲ್ಲಿ ಉತ್ಪಾದಿಸುವ ಅನುಕೂಲಗಳಿಗೆ ಸಾಪೇಕ್ಷ ವೆಚ್ಚದ ಅನುಕೂಲತೆ ಅಂತ ಕರೆಯಲಾಗುತ್ತೆ. The principle of comparative costs is based on the differences in production costs of similar commodities in different countries. Production costs differ in countries because of geographical division of labor and specialization in production. Due to differences in climate, natural resources, geographical situation and efficiency of labor, a country can produce one commodity at a lower cost than the other commodity. Understand? Okay, let us move on to the example. Ricardo has illustrated his theory with an example. ವಿದ್ಯಾರ್ಥಿಗಳೇ, ಈಗ ನಾವು ಸಾಪೇಕ್ಷ ವೆಚ್ಚದ ವ್ಯತ್ಯಾಸಗಳನ್ನು ತಿಳ್ಕೊಳ್ಳೋಣ. So according to Ricardo, it follows that
Each country will specialize in the production of those commodities in which it has greater comparative advantage or least comparative disadvantage. ರಿಕಾರ್ಡೋ ಏನು ಹೇಳ್ತಾರೆ ಅಂತ ಅಂದರೆ, ಸಾಪೇಕ್ಷ ವೆಚ್ಚದ ವ್ಯತ್ಯಾಸಗಳೇ ವ್ಯಾಪಾರಕ್ಕೆ ಮುಖ್ಯ ಕಾರಣ. ಇವ್ರ ಪ್ರಕಾರ ಪ್ರತಿಯೊಂದು ದೇಶವು ಯಾವ ಸರಕಿನ ಉತ್ಪಾದನೆಯಲ್ಲಿ ಸಾಪೇಕ್ಷ ವೆಚ್ಚ ಕನಿಷ್ಠ ಮಟ್ಟದಲ್ಲಿ ಇರುತ್ತೋ ಅಂಥ ವಸ್ತುವಿನ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಸಾಧಿಸಿ ಅದನ್ನು ರಫ್ತು ಮಾಡುತ್ತೆ ಮತ್ತು ತನ್ನಲ್ಲಿ ಸಾಪೇಕ್ಷ ವೆಚ್ಚ ಹೆಚ್ಚಾಗಿರ್ತಕ್ಕಂಥ ಸರಕನ್ನು ಬೇರೆ ದೇಶದಿಂದ ಆಮದು ಮಾಡಿಕೊಳ್ಳುತ್ತೆ. ಇದು ಇವರ ಸಿದ್ಧಾಂತದ ಒಂದು ತಿರುಳು ಸಾರಾಂಶ. ಏನು ಗೊತ್ತಾಯ್ತಲ್ವಾ? ಪ್ರತಿ ದೇಶವು ಯಾವ ಸರಕನ್ನು ರಫ್ತು ಮಾಡುತ್ತೆ, ಯಾವ ಸರಕಿನ ಉತ್ಪಾದನೆಯಲ್ಲಿ ಸಾಪೇಕ್ಷ ವೆಚ್ಚಗಳು ಕನಿಷ್ಠ ಮಟ್ಟದಲ್ಲಿ ಇರುತ್ತೋ ಅಂಥ ಸರಕನ್ನು ಉತ್ಪಾದಿಸಿ ಬೇರೆ ರಾಷ್ಟ್ರಕ್ಕೆ ರಫ್ತು ಮಾಡುತ್ತೆ. ನಂತರ ಯಾವ ಸರಕನ್ನು ಆಮದು ಮಾಡಿಕೊಳ್ಳುತ್ತೆ, ತನ್ನ ದೇಶದಲ್ಲಿ ಯಾವ ವಸ್ತುವಿನ ಸಾಪೇಕ್ಷ ವೆಚ್ಚಗಳು ಅಧಿಕವಾಗಿರುತ್ತೋ ಅಂಥ ವಸ್ತುವನ್ನು ಬೇರೆ ರಾಷ್ಟ್ರದಿಂದ ಆಮದು ಮಾಡಿಕೊಳ್ಳುತ್ತೆ. ಹೀಗೆ ಸಾಪೇಕ್ಷ ವೆಚ್ಚದ ವ್ಯತ್ಯಾಸಗಳು ವ್ಯಾಪಾರಕ್ಕೆ ಮೂಲ ಕಾರಣ ಅಂತ ಹೇಳಿ ರಿಕಾರ್ಡೋ ವಿವರಿಸ್ತಾರೆ. ಸೊ ಅಕಾರ್ಡಿಂಗ್ ಟು ಹಿಮ್, ಈಚ್ ಕಂಟ್ರಿ ವಿಲ್ ಪ್ರೊಡ್ಯೂಸ್ ಆ್ಯಂಡ್ ಎಕ್ಸ್ಪೋರ್ಟ್ ದಟ್ ಕಮಾಡಿಟಿ in which it is having the greater comparative advantage. On the other hand, it will import that kind of commodities in which it has lesser comparative advantage. Thus, a country will export those commodities in which its comparative advantage is the greatest and import those commodities in which its comparative disadvantage is the least. Thus, comparative cost advantages are the basis of international trade. ವಿದ್ಯಾರ್ಥಿಗಳೇ, ರಿಕಾರ್ಡೋ ಅವರು ಈ ಸಿದ್ಧಾಂತವನ್ನು ಪೋರ್ಚುಗಲ್ ಮತ್ತು ಇಂಗ್ಲೆಂಡ್ ಎಂಬ ಎರಡು ದೇಶಗಳ ಉದಾಹರಣೆ ತಗೊಂಡು ವಿವರಿಸಿದ್ದಾರೆ. ಪೋರ್ಚುಗಲ್ ಮತ್ತು ಇಂಗ್ಲೆಂಡ್ ಎಂತಕ್ಕಂಥ ಎರಡು ದೇಶಗಳು ಬಟ್ಟೆ ಮತ್ತು ದ್ರಾಕ್ಷಾರಸ ಎಂಬ ಎರಡು ಸರಕುಗಳು ಉತ್ಪಾದಿಸ್ತಾ ಇರತಕ್ಕಂಥ ಒಂದು ಉದಾಹರಣೆಯನ್ನು ಇವರು ತಗೊಂಡಿದ್ದಾರೆ. ಎರಡು ಸರಕುಗಳ ಉತ್ಪಾದನೆಯಲ್ಲಿ ಒಂದು ದೇಶ ಸಂಪೂರ್ಣ ಪ್ರಯೋಜನವನ್ನು ಹೊಂದಿರುವಾಗ ವೆಚ್ಚದಲ್ಲಿ ತುಲನಾತ್ಮಕ ವ್ಯತ್ಯಾಸಗಳು ಉಂಟಾಗ್ತವೆ. ಅಂದರೆ ಒಂದು ಸರಕಿನ ಉತ್ಪಾದನೆಯಲ್ಲಿ ಇತರ ಸರಕಿಗಿಂತ ಒಂದು ತುಲನಾತ್ಮಕವಾದ ಅಥವಾ ಹೋಲಿಕೆಯ ಪ್ರಯೋಜನಗಳು ಇರ್ತವೆ. ಅಂದರೆ ಇಲ್ಲಿ ತುಲನಾತ್ಮಕ ವೆಚ್ಚದ ವ್ಯತ್ಯಾಸಗಳು ಅಂದರೆ ಏನು ಅನ್ನೋದನ್ನು ನಿಮಗೆ ಉದಾಹರಣೆ ನೋಡಿದಾಗ ಸ್ಪಷ್ಟ ಆಗುತ್ತೆ. ನಿರಪೇಕ್ಷ ವೆಚ್ಚದ ವ್ಯತ್ಯಾಸ ಅಂದ್ರೇನು ಮತ್ತು ತುಲನಾತ್ಮಕ ವೆಚ್ಚದ ವ್ಯತ್ಯಾಸಗಳು ಇವೆರಡನ್ನೂ ಕೂಡ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಕನ್ಫ್ಯೂಸ್ ಮಾಡ್ಕೊತೀರಿ. ಸ್ಟೂಡೆಂಟ್ಸ್, ಲಿಸನ್ ಟು ಮೀ. Ricardo explained his theory by citing the two countries of Portugal and England and the two goods of clothing and wine. Comparative differences in cost occur when one country has an absolute advantage in the production of both commodities, but a comparative advantage in the production of one commodity than the other commodity. Let us observe this table. ಈ ಟೇಬಲ್ನಲ್ಲಿ ನಾವು ತುಲನಾತ್ಮಕ ವೆಚ್ಚ ವ್ಯತ್ಯಾಸಗಳನ್ನು ತಿಳಿಸ್ತಾ ಇದ್ದೀನಿ. ಈಗ ನೋಡಿ, ಫಸ್ಟ್ ಕಾಲಮ್ನಲ್ಲಿ ನಾವು ನೋಡ್ತಾ ಇದ್ದೇವೆ ದೇಶ, ಎರಡು ದೇಶಗಳನ್ನು ಪರಿಗಣಿಸಿದ್ದೇವೆ, ಪೋರ್ಚುಗಲ್ ಮತ್ತು ಇಂಗ್ಲೆಂಡ್. ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೀವಿ ಒಂದು ಯೂನಿಟ್ ಸರಕನ್ನು ಉತ್ಪಾದನೆ ಮಾಡೋದಕ್ಕೆ ತಗಲ್ತಕ್ಕಂಥ ಶ್ರಮದ ವೆಚ್ಚ. ಈಗಾಗಲೇ ನಾನು ಕಲ್ಪನೆಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಏನು ಇವರ ಸಿದ್ಧಾಂತ,
ಶ್ರಮ ಮೌಲ್ಯ ಸಿದ್ಧಾಂತವನ್ನು ಅವಲಂಬಿಸಿದೆ ಅಂತ. ಅಂದರೆ ಇಲ್ಲಿ ವಸ್ತುವಿನ ಉತ್ಪಾದನಾ ವೆಚ್ಚವನ್ನು ಅದರ ಉತ್ಪಾದನೆಗೆ ಬಳಸ್ತಕ್ಕಂಥ ಶ್ರಮದ ಪ್ರಮಾಣಕ್ಕನುಗುಣವಾಗಿ ನಿರ್ಧರಿಸಲಾಗತ್ತೆ. ನಾವಿಲ್ಲಿ ಕೊಟ್ಟಿರೋದು ಶ್ರಮದ ವೆಚ್ಚ, ಅಂದರೆ 1 ಯೂನಿಟ್ ಸರಕನ್ನು ಉತ್ಪಾದನೆ ಮಾಡೋದಕ್ಕೆ ಎಷ್ಟು ಶ್ರಮ ಬೇಕಾಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ವಿದ್ಯಾರ್ಥಿಗಳೇ ಗಮನಿಸಿ, ಪೋರ್ಚುಗಲ್ ದೇಶದಲ್ಲಿ ದ್ರಾಕ್ಷಾರಸ ಅನ್ನೋ ಒಂದು ವಸ್ತುವನ್ನು ಉತ್ಪಾದನೆ ಮಾಡೋದಕ್ಕೆ 80 ಯೂನಿಟ್ ಶ್ರಮ ಬಳಕೆಯಾಗ್ತಾ ಇದೆ. ಅದೇ ಥರ ಬಟ್ಟೆ ಉತ್ಪಾದನೆ ಮಾಡೋದಕ್ಕೆ 90 ಯೂನಿಟ್ ಶ್ರಮ ಬೇಕಾಗ್ತಾ ಇದೆ. ಇಲ್ಲಿ ನಾವು ನೋಡ್ತಾ ಇರೋದು ಉತ್ಪಾದನೆ ಪ್ರಮಾಣ ಅಲ್ಲ, ಅದಕ್ಕೆ ಬದಲಾಗಿ 1 ಯೂನಿಟ್ ಸರಕನ್ನು ಉತ್ಪಾದನೆ ಮಾಡೋದಕ್ಕೆ ಬಳಕೆಯಾಗ್ತಾ ಇರತಕ್ಕಂಥ ಶ್ರಮದ ಘಟಕಗಳ ಪ್ರಮಾಣವನ್ನು ನಾವಿಲ್ಲಿ ಕೊಟ್ಟಿದ್ದೇವೆ. ಪೋರ್ಚುಗಲ್ ದೇಶದಲ್ಲಿ ದ್ರಾಕ್ಷಾರಸ ಉತ್ಪಾದನೆ ಮಾಡೋದಕ್ಕೆ 80 ಯೂನಿಟ್ ಶ್ರಮ ಬೇಕಾಗುತ್ತೆ. ಅದೇ ಥರ ಬಟ್ಟೆ ಉತ್ಪಾದನೆ ಮಾಡೋದಕ್ಕೆ 90 ಯೂನಿಟ್ನಷ್ಟು ಶ್ರಮ ಬಳಕೆಯಾಗ್ತಾ ಇದೆ. ಹಾಗೆಯೇ ಇಂಗ್ಲೆಂಡ್ನಲ್ಲಿ ದ್ರಾಕ್ಷಾರಸ ಉತ್ಪಾದನೆಗೆ 120 ಯೂನಿಟ್ ಶ್ರಮ ಬಳಕೆಯಾಗ್ತಾ ಇದೆ. ಹಾಗೂ ಬಟ್ಟೆ ಉತ್ಪಾದನೆ ಮಾಡೋದಕ್ಕೆ 100 ಯೂನಿಟ್ ಶ್ರಮ ಬಳಕೆಯಾಗ್ತಾ ಇದೆ. ಈ ವ್ಯತ್ಯಾಸಗಳನ್ನು ನೋಡಿದರೆ ನಿಮಗೇನನ್ಸುತ್ತೆ? ಈಗ ಆ್ಯಡಮ್ ಸ್ಮಿತ್ ಸಿದ್ಧಾಂತ ಏನು ನಿರಪೇಕ್ಷ ವೆಚ್ಚದ ವ್ಯತ್ಯಾಸಗಳನ್ನು ನಾವು ಗಮನಿಸಿದ್ವಿ, ಹಿಂದಿನ ಟೇಬಲ್ಲು ಮತ್ತು ಇದಕ್ಕೂ ಕೂಡ ನೀವು ಕಂಪೇರ್ ಮಾಡಿ ನೋಡಬೇಕಾಗತ್ತೆ. ಈ ಉದಾಹರಣೆಯಲ್ಲಿ ನಾವು ನೋಡಿದರೆ ಪೋರ್ಚುಗಲ್ ದೇಶ ಎರಡೂ ಸರಕುಗಳ ಉತ್ಪಾದನೆಯಲ್ಲಿ ನಿರಪೇಕ್ಷ ವೆಚ್ಚದ ಅನುಕೂಲತೆಗಳನ್ನು ಪಡ್ಕೊಂಡಿದೆ. ಆದರೆ ಇಂಗ್ಲೆಂಡ್ ದೇಶ ಎರಡೂ ಸರಕುಗಳ ಉತ್ಪಾದನೆಯಲ್ಲಿ ನಿರಪೇಕ್ಷವಾಗಿ ಅನಾನುಕೂಲತೆಯನ್ನು ಹೊಂದಿರತಕ್ಕಂಥದ್ದು ಗೊತ್ತಾಗುತ್ತೆ. ಈ ಥರ ಸನ್ನಿವೇಶ ಇದ್ದಾಗ ಆ್ಯಡಮ್ ಸ್ಮಿತ್ ವಿಫಲರಾಗ್ತಾರೆ. ಅಂದರೆ ಎರಡು ದೇಶಗಳ ನಡುವೆ ಹೇಗೆ ವ್ಯಾಪಾರ ಏರ್ಪಡುತ್ತೆ ಅನ್ನೋದನ್ನು ಖಚಿತಪಡಿಸುವಲ್ಲಿ ಆ್ಯಡಮ್ ಸ್ಮಿತ್ ಸಿದ್ಧಾಂತ ವಿಫಲ ಹೊಂದುತ್ತೆ. ಆದರೆ ರಿಕಾರ್ಡೋ ಹೇಳ್ತಾರೆ, ಈ ಥರ ಸನ್ನಿವೇಶ ಇದ್ದಾಗ ಕೂಡ ಎರಡು ದೇಶಗಳಲ್ಲಿ ವ್ಯಾಪಾರ ನಡಿಬಹುದು ಮತ್ತು ಎರಡೂ ರಾಷ್ಟ್ರಗಳು ಅದರಿಂದ ಪ್ರಯೋಜನವನ್ನು ಕೂಡ ಪಡಿಬಹುದು ಅಂತ ಹೇಳಿದ್ದಾರೆ. ಅದು ಹೇಗೆ ಅಂತ ನಾವೀಗ ತಿಳ್ಕೋಬೇಕು. So here I have given the same table in English. It shows the comparative cost differences between the two countries and two commodities. Ricardo developed his theory of comparative costs considering England and Portugal, the two countries England and Portugal, and two commodities, namely wine and cloth. This table shows that the production of a unit of wine in Portugal requires 8 units of labor, while a unit of cloth requires 90 units of labor in the same period of time. On the other hand, England requires 120 units of labor to produce 1 unit of wine, and England requires 100 units of labor to produce 1 unit of cloth. So in this case, Ricardo says that both the countries can be benefited according to his comparative costs theory. ವಿದ್ಯಾರ್ಥಿಗಳೇ, ಈ ಉದಾಹರಣೆಯಿಂದ ನಮಗೆ ಏನು ಅನಿಸ್ತಾ ಇದೆ ಅಂತ ಅಂದರೆ, ಎರಡೂ ದೇಶಗಳಲ್ಲಿ ಅಂದರೆ ಪೋರ್ಚುಗಲ್ ಮತ್ತು ಇಂಗ್ಲೆಂಡ್ ಅಂತಕ್ಕಂಥ ಎರಡೂ ದೇಶಗಳು ವೈನ್ ಮತ್ತು ಬಟ್ಟೆಯನ್ನು ಉತ್ಪಾದಿಸ್ತಾ ಇದ್ದಾವೆ. ಪೋರ್ಚುಗಲ್ನಲ್ಲಿ ಒಂದು ಘಟಕ ವೈನ್ಗೆ 80 ಗಂಟೆಗಳ ಶ್ರಮ ಮತ್ತು 1 ಯೂನಿಟ್ ಬಟ್ಟೆಗೆ 90 ಗಂಟೆಗಳ ಶ್ರಮ ಬೇಕಾಗುತ್ತೆ.
ಅದೇ ಥರ ಇಂಗ್ಲೆಂಡ್ನಲ್ಲಿ 1 ಯೂನಿಟ್ ವೈನ್ಗೆ 120 ಗಂಟೆ ಶ್ರಮ ಮತ್ತು 1 ಯೂನಿಟ್ ಬಟ್ಟೆಗೆ 100 ಗಂಟೆಗಳ ಶ್ರಮ ಬೇಕಾಗುತ್ತೆ. ಈ ಉದಾಹರಣೆಯಲ್ಲಿ ನಾವು ಗಮನಿಸಬೇಕಾದ ಅಂಶ ಏನಂದರೆ, ಉತ್ಪಾದನೆಯ ಎರಡೂ ಶಾಖೆಗಳಲ್ಲಿ ಅಂದರೆ ಎರಡೂ ಸರಕುಗಳ ಉತ್ಪಾದನೆಯಲ್ಲಿ ಪೋರ್ಚುಗಲ್ ಸಂಪೂರ್ಣ ದಕ್ಷತೆಯನ್ನು ಹೊಂದಿದೆ. ಆದರೂ ಕಂಪೇರಿಟಿವ್ಲಿ ನಾವು ನೋಡಿದಾಗ ಅಂದರೆ ಬಟ್ಟೆ ಮತ್ತು ದ್ರಾಕ್ಷಾರಸ ಉತ್ಪಾದನೆಯ ವೆಚ್ಚಗಳನ್ನು ಪರಸ್ಪರ ಹೋಲಿಕೆ ಮಾಡಿ ನೋಡಿದಾಗ ಪೋರ್ಚುಗಲ್ ಎರಡೂ ವಸ್ತುಗಳ ಉತ್ಪಾದನೆಯಲ್ಲಿ ಇಂಗ್ಲೆಂಡ್ಗಿಂತ ಹೆಚ್ಚು ಅನುಕೂಲ ಹೊಂದಿದ್ರೂ ಕೂಡ ವೈನ್ನ ಉತ್ಪಾದನೆಯಲ್ಲಿ ಅಂದರೆ ದ್ರಾಕ್ಷಾರಸದ ಉತ್ಪಾದನೆಯಲ್ಲಿ ತುಲನಾತ್ಮಕವಾಗಿ ಹೆಚ್ಚು ಅನುಕೂಲ ಹೊಂದಿರತಕ್ಕಂಥದ್ದು ಗೊತ್ತಾಗುತ್ತೆ. ಈ ಟೇಬಲ್ನಲ್ಲಿ ನೋಡಿ, ಪೋರ್ಚುಗಲ್ನಲ್ಲಿ ವೈನ್ ಉತ್ಪಾದನೆಗೆ ಕಡಿಮೆ ವೆಚ್ಚ ಬೇಕಾಗ್ತಾ ಇದೆ, ಆದರೆ ಬಟ್ಟೆ ಉತ್ಪಾದನೆಗೆ ಹೆಚ್ಚು ಶ್ರಮದ ವೆಚ್ಚ ಆಗ್ತಾ ಇದೆ. ಅಂದರೆ ವೈನ್ ಉತ್ಪಾದನೆಗೆ 80 ಯೂನಿಟ್ ಶ್ರಮ ಬಳಕೆಯಾದರೆ ಕ್ಲಾತ್ ಉತ್ಪಾದನೆಗೆ 90 ಯೂನಿಟ್ ಶ್ರಮ ಬಳಕೆ ಆಗ್ತಾ ಇದೆ. ಅಂದರೆ ರಿಲೇಟಿವ್ಲಿ ಎರಡನ್ನು ನಾವು ಕಂಪೇರ್ ಮಾಡಿ ನೋಡಿದಾಗ ಪೋರ್ಚುಗಲ್ ದೇಶ ಬಟ್ಟೆಗಿಂತಲೂ ವೈನ್ ಉತ್ಪಾದನೆಯಲ್ಲಿ ಹೆಚ್ಚು ದಕ್ಷತೆಯನ್ನು ಹೊಂದಿರತಕ್ಕಂಥದ್ದು ಗೊತ್ತಾಗುತ್ತೆ. ಅದೇ ಥರ ಇಂಗ್ಲೆಂಡ್ನಲ್ಲಿ ನಾವು ಗಮನಿಸಿದರೆ ಪೋರ್ಚುಗಲ್ಗಿಂತ ಇಂಗ್ಲೆಂಡ್ ಎರಡೂ ಸರಕುಗಳ ಉತ್ಪಾದನೆಯಲ್ಲಿ ಅನಾನುಕೂಲತೆಯನ್ನೇ ಹೊಂದಿದೆ. ಆದರೆ ಆ ಎರಡು ಸರಕುಗಳ ಉತ್ಪಾದನಾ ವೆಚ್ಚದ ವ್ಯತ್ಯಾಸಗಳನ್ನು ನಾವು ಗಮನಿಸಿದಾಗ ಇಂಗ್ಲೆಂಡ್ ದೇಶದಲ್ಲಿ ವೈನ್ ಉತ್ಪಾದನೆಗೆ ಅಧಿಕ ಶ್ರಮ ಬಳಕೆ ಆಗುತ್ತೆ, ಆದರೆ ಬಟ್ಟೆ ಉತ್ಪಾದನೆಗೆ ಕಡಿಮೆ ಶ್ರಮ ಬಳಕೆ ಆಗ್ತಾ ಇದೆ. ಅಂದರೆ 100 ಯೂನಿಟ್ ಶ್ರಮ ಬೇಕು ಬಟ್ಟೆ ಉತ್ಪಾದನೆಗೆ, 1 ಯೂನಿಟ್ ವೈನ್ ಉತ್ಪಾದನೆಗೆ 120 ಘಟಕ ಶ್ರಮ ಬೇಕಾಗುತ್ತೆ. ಇಲ್ಲಿ ಕೂಡ ನಾವು ಎರಡು ವಸ್ತುಗಳ ವೆಚ್ಚಗಳನ್ನು ಕಂಪೇರ್ ಮಾಡಿ ನೋಡಿದಾಗ ಪೋರ್ಚುಗಲ್ಗಿಂತ ಎರಡೂ ದೇಶಗಳ ಅಂದರೆ ಎರಡೂ ಸರಕಿನಲ್ಲಿಯೂ ಅನಾನುಕೂಲವೇ ಇದ್ದರೂ ಕೂಡ ರಿಲೇಟಿವ್ಲಿ ಬಟ್ಟೆಯ ಉತ್ಪಾದನೆಯಲ್ಲಿ ಆ ಅನಾನುಕೂಲತೆ ಕಡಿಮೆ ಇದೆ. ಅರ್ಥ ಆಗ್ತಾ ಇದೆ ಅಲ್ವಾ? ಪೋರ್ಚುಗಲ್ ವೈನ್ ಉತ್ಪಾದನೆಯಲ್ಲಿ ಅತಿ ಹೆಚ್ಚು ಅನುಕೂಲವನ್ನು ಪಡ್ಕೊಂಡಿದೆ, ಆದರೆ ಇಂಗ್ಲೆಂಡ್ ಬಟ್ಟೆ ಉತ್ಪಾದನೆಯಲ್ಲಿ ಕಡಿಮೆ ಅನಾನುಕೂಲತೆಯನ್ನು ಪಡ್ಕೊಂಡಿದೆ. ಈ ಸನ್ನಿವೇಶದಲ್ಲಿ ರಿಕಾರ್ಡೋ ಏನು ಹೇಳ್ತಾರೆ ಅಂತ ಅಂದರೆ, ಎರಡೂ ವಸ್ತುಗಳನ್ನು ಎರಡೂ ದೇಶಗಳು ಉತ್ಪಾದನೆ ಮಾಡೋದಕ್ಕಿಂತ ಯಾವುದಾದ್ರೂ ಒಂದೊಂದು ವಸ್ತುವಿನ ಉತ್ಪಾದನೆಯಲ್ಲಿ ತಮ್ಮ ಎಲ್ಲ ಶ್ರಮವನ್ನು ತೊಡಗಿಸೋದು ಮತ್ತು ಪರಸ್ಪರ ಸರಕುಗಳನ್ನು ವಿನಿಮಯ ಮಾಡಿಕೊಳ್ಳೋದು, ಇದರಿಂದ ಎರಡೂ ದೇಶಕ್ಕೂ ಲಾಭ ಆಗುತ್ತೆ ಅಂತ ಹೇಳ್ತಾರೆ. ಈಗ ನಮ್ಮ ಉದಾಹರಣೆಯಲ್ಲಿ ಗಮನಿಸೋದಾದರೆ ಪೋರ್ಚುಗಲ್ ದೇಶ ದ್ರಾಕ್ಷಾರಸದ ಉತ್ಪಾದನೆಯಲ್ಲಿ ಹೆಚ್ಚು ಅನುಕೂಲ ಪಡ್ಕೊಂಡಿದೆ. ಹಾಗಾಗಿ ಅದು ತನ್ನ ಎಲ್ಲ ಸಂಪನ್ಮೂಲಗಳನ್ನು ದ್ರಾಕ್ಷಾರಸದ ಉತ್ಪಾದನೆಗೆ ತೊಡಗಿಸ್ಬೇಕಾಗತ್ತೆ. ಬಟ್ಟೆಯನ್ನು ಇಂಗ್ಲೆಂಡಿನಿಂದ ತರಿಸ್ಕೊಳ್ಬೋದು. ಇಂಗ್ಲೆಂಡ್ ದೇಶ ತನ್ನ ಎಲ್ಲ ಸಂಪನ್ಮೂಲಗಳನ್ನು ಬಟ್ಟೆ ಉತ್ಪಾದನೆಗೆ ಕೇಂದ್ರೀಕರಿಸಬೇಕು. ಪೋರ್ಚುಗಲ್ ದೇಶ ದ್ರಾಕ್ಷಾರಸ ಉತ್ಪಾದನೆಗೆ ಗಮನವನ್ನು ಕೇಂದ್ರೀಕರಿಸಬೇಕಾಗತ್ತೆ. ಹೀಗೆ ಪೋರ್ಚುಗಲ್ ದ್ರಾಕ್ಷಾರಸವನ್ನು ಇಂಗ್ಲೆಂಡ್ಗೆ ರಫ್ತು ಮಾಡೋದು ಮತ್ತು ಬಟ್ಟೆಯನ್ನು ಇಂಗ್ಲೆಂಡ್ನಿಂದ ತರಿಸ್ಕೊಳ್ಳೋದು. ಅದೇ ಥರ ಇಂಗ್ಲೆಂಡ್ ದೇಶ ಬಟ್ಟೆಯನ್ನು ಉತ್ಪಾದಿಸಿ ಪೋರ್ಚುಗಲ್ಗೆ ರಫ್ತು ಮಾಡೋದು ಮತ್ತು ಪೋರ್ಚುಗಲ್ನಿಂದ ದ್ರಾಕ್ಷಾರಸವನ್ನು ತರಿಸ್ಕೊಳ್ಳೋದು. ಹೀಗೆ ಪರಸ್ಪರ ಎರಡೂ ದೇಶಗಳು ಒಂದೊಂದು ಸರಕಿನ ಉತ್ಪಾದನೆಯಲ್ಲಿ ದಕ್ಷತೆಯನ್ನು ಸಾಧಿಸಿ ಪರಸ್ಪರ ವಿನಿಮಯ ಮಾಡಿಕೊಳ್ಳೋದ್ರಿಂದ ಎರಡೂ ದೇಶಗಳಿಗೂ ಪ್ರಯೋಜನ ಆಗುತ್ತೆ ಅಂತ ಹೇಳಿ ರಿಕಾರ್ಡೋ ಭಾವಿಸ್ತಾರೆ. ಇದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ವಿವರಿಸ್ತೇನೆ. ಅಂದರೆ ಹೇಗೆ ಎರಡೂ ದೇಶಗಳಿಗೆ ಲಾಭ ಆಗುತ್ತೆ, ವ್ಯಾಪಾರಕ್ಕೆ ಮೊದಲು ಆಂತರಿಕವಾಗಿ ಎರಡು ಸರಕುಗಳ ವಿನಿಮಯ ದರಗಳು ಹೇಗಿತ್ತು, ನಂತರ ವ್ಯಾಪಾರ ಏರ್ಪಟ್ಟ ನಂತರ ಎರಡೂ ದೇಶಗಳ ನಡುವೆ ವಿನಿಮಯ ದರಗಳು ಪರಸ್ಪರ ಹೇಗೆ ನಿಗದಿಯಾಗ್ತವೆ ಮತ್ತು ಎರಡೂ ದೇಶಗಳಿಗೆ ಎಷ್ಟೆಷ್ಟು ಲಾಭ ದೊರೆಯುತ್ತೆ ಅನ್ನೋದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ.
Now let me explain this theory. In our table, we can observe that Portugal was more efficient in the production of both the goods. That means Portuguese labor is more efficient than the English labor in producing both the commodities. So, Portugal possesses an absolute advantage in both wine and cloth. But Portugal has more advantage in case of wine than cloth. Similarly, in England, though it is having absolute disadvantages in both of the commodities, relatively disadvantage is lesser in the production of cloth. Ricardo says that both countries could benefit if they specialized where their advantage was comparatively high and then traded. So, by doing so, both the countries would be benefited. ವಿದ್ಯಾರ್ಥಿಗಳೇ, ಇಲ್ಲಿಗೆ ನನ್ನ ಇಂದಿನ ಟಾಪಿಕ್ಕು ಏನಿತ್ತು, ಸಾಪೇಕ್ಷ ವೆಚ್ಚ ಸಿದ್ಧಾಂತದ ವಿವರಣೆ ಒಂದು ಉದಾಹರಣೆ ಸಮೇತ, ಅದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಎರಡೂ ದೇಶಗಳು ಹೇಗೆ ಪ್ರಯೋಜನ ಪಡಿತವೆ ಪರಸ್ಪರ ವ್ಯಾಪಾರದಲ್ಲಿ ತೊಡಗೋದ್ರಿಂದ ಈ ಸಾಪೇಕ್ಷ ವೆಚ್ಚ ವ್ಯತ್ಯಾಸಗಳ ಆಧಾರದ ಮೇಲೆ ಅನ್ನೋದನ್ನು ನಾನು ವಿವರಿಸ್ತೇನೆ. ಸೊ ಅಲ್ಲಿವರೆಗೆ ಇದನ್ನು ಇನ್ನೊಂದು ಸಲ ಕೇಳಿ ಎಲ್ಲ ಟೇಬಲ್ನಲ್ಲಿರ್ತಕ್ಕಂಥ ಅಂಕಿಅಂಶಗಳನ್ನು ಕಂಪೇರ್ ಮಾಡಿ ನಿರಪೇಕ್ಷ ವೆಚ್ಚ ಮತ್ತು ಸಾಪೇಕ್ಷ ವೆಚ್ಚದ ವ್ಯತ್ಯಾಸಗಳನ್ನು ನೀವು ತಿಳ್ಕೊಳ್ಳಿ. ಎರಡೂ ವಿಡಿಯೋಗಳನ್ನು ಅಂದರೆ ಆ್ಯಡಮ್ ಸ್ಮಿತ್ ಅವರ ಕ್ಲಾಸು ಅಂದರೆ ಸಿದ್ಧಾಂತ ಇರ್ತಕ್ಕಂಥ ಒಂದು ವಿಡಿಯೋವನ್ನು ಕೂಡ ವೀಕ್ಷಣೆ ಮಾಡಿ, ನಂತರ ಇದನ್ನು ವೀಕ್ಷಣೆ ಮಾಡಿ. ಆಗ ನಿಮಗೆ ಎರಡರ ವ್ಯತ್ಯಾಸಗಳು ಸ್ಪಷ್ಟ ಆಗುತ್ತೆ. ನಾನು ಮುಂದಿನ ಕ್ಲಾಸ್ನಲ್ಲಿ ಸಾಪೇಕ್ಷ ವೆಚ್ಚ ಸಿದ್ಧಾಂತವನ್ನು ರೇಖಾಚಿತ್ರ ಸಮೇತ ವಿವರಿಸ್ತೇನೆ ಮತ್ತು ಎರಡೂ ದೇಶಗಳಿಗೆ ಹೇಗೆ ಎಷ್ಟು ಪ್ರಯೋಜನ ದೊರೆಯುತ್ತೆ ಅನ್ನೋದನ್ನು ಕೂಡ ವಿವರಿಸ್ತೇನೆ. ಥ್ಯಾಂಕ್ ಯು.